ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 3ರಿಂದ 6 ವರ್ಷದ ಮಕ್ಕಳಿಗೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಅಪಾರ್ ಐಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಅಪಾರ್ ಐಡಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಪಾರ್ ಐಡಿ ಅಂತ ಹೇಳಿದ್ರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಅರ್ಥ. ಅಂದ್ರೆ 3ರಿಂದ 6 ವರ್ಷದ ಮಕ್ಕಳಿಗೆ ಸ್ವಯಂಚಾಲಿತವಾಗಿ ಶಾಶ್ವತ ಶೈಕ್ಷಣಿಕ ಖಾತೆಯನ್ನ ನೋಂದಣಿ ಮಾಡಿಸೋದು ಅಂತ ಅರ್ಥ. ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಎಂಬ ಒಂದು ಕಾರ್ಯಕ್ರಮದ ಒಂದು ಭಾಗ ಆಗಿದೆ. ಈ ಅಪಾರ್ ಐಡಿಯು 12 ಅಂಕೆಯ ವಿಶಿಷ್ಟ ಗುರುತಿನ ಸಂಖ್ಯೆ ಆಗಿದ್ದು, ಇದರಿಂದ ಮಕ್ಕಳ ಎಲ್ಲಾ ಶೈಕ್ಷಣಿಕ ಕ್ರೆಡಿಟ್ ಸ್ಕೋರ್ಗಳು, ಅಂಕಪಟ್ಟಿಗಳು, ಪದವಿ ಹಾಗೂ ಡಿಪ್ಲೊಮಾ ಪ್ರಮಾಣ ಪತ್ರಗಳು ಹಾಗೂ ಸಹಪಠ್ಯ ಸಾಧನೆಗಳನ್ನು ಡಿಜಿಟಲ್ ಆಗಿ ಸಂಗ್ರಹಿಸಿ ಇದರಿಂದ ಡಾಕ್ಯುಮೆಂಟ್ಸ್ಗಳನ್ನ ಸುಲಭವಾಗಿ ಪಡೆದುಕೊಳ್ಳಲು ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಈ ವಿಶಿಷ್ಟವಾದ ಐಡಿಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ 3ರಿಂದ 6 ವರ್ಷದ ಮಕ್ಕಳಿಗೆ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಅಪಾರ್ ಐಡಿನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೇನೆ. ನೀವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ಈ ತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬೆನಿಫಿಷರಿ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನಾವು 3ರಿಂದ 6 ವರ್ಷದ ಮಕ್ಕಳಿಗೆ ಅಪಾರ್ ಐಡಿ ಕ್ರಿಯೇಟ್ ಮಾಡಬೇಕಾಗಿರುತ್ತಲ್ವಾ, ಹಾಗಾಗಿ 3ರಿಂದ 6 ವರ್ಷದ ಮಗುನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ 3ರಿಂದ 6 ವರ್ಷದ ಮಕ್ಕಳ ಫಲಾನುಭವಿ ಲಿಸ್ಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಅಪಾರ್ ಐಡಿ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ, 3ರಿಂದ 6 ವರ್ಷದ ಮಕ್ಕಳನ್ನ ನಾವು ನೋಂದಣಿ ಮಾಡ್ಕೊಂಡಿರ್ತೀವಲ್ಲ, ಆ ಮಕ್ಕಳಿಗೆ ಸ್ವಂತ ಆಧಾರ್ ಹಾಕಿ ನಾವು ನೋಂದಣಿ ಮಾಡ್ಕೊಂಡಿರ್ಬೇಕು. ಅಂತಹ ಮಕ್ಕಳಿಗೆ ಮಾತ್ರ ನಾವು ಅಪಾರ್ ಐಡಿ ಕ್ರಿಯೇಟ್ ಮಾಡಲು ಸಾಧ್ಯ. ಒಂದ್ ವೇಳೆ 3ರಿಂದ 6 ವರ್ಷದ ಮಗುವಿಗೆ ಆಧಾರ್ ಇಲ್ಲದೆ ಆ ಮಗುವನ್ನ ನಾವು ತಂದೆ ಅಥವಾ ತಾಯಿಯ ಆಧಾರ್ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀವಲ್ಲ, ಅಂತಹ ಮಕ್ಕಳಿಗೆ ನಾವು ಅಪಾರ್ ಐಡಿ ಕ್ರಿಯೇಟ್ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಸ್ವಂತ ಆಧಾರ್ ಆಗಿರ್ಬೇಕಲ್ವಾ. ಹಾಗಾಗಿ ತಂದೆ ಅಥವಾ ತಾಯಿ ಆಧಾರ್ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀವಲ್ಲ, ಅಂತಹ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನಾವು ಅಪಾರ್ ಐಡಿನ ಕ್ರಿಯೇಟ್ ಮಾಡಕ್ ಆಗಲ್ಲ. ನೀವು ನೋಂದಣಿ ಮಾಡಿರ್ತಕ್ಕಂತಹ 3ರಿಂದ 6 ವರ್ಷದ ಮಗುವಿಗೆ ಆ ಮಗುವಿಗೆ ಸ್ವಂತ ಆಧಾರ್ ಹಾಕಿದ್ದೀರಾ, ಇಲ್ಲ ತಂದೆ ಆಧಾರ್ ಹಾಕಿದ್ದೀರಾ, ಇಲ್ಲ ತಾಯಿ ಆಧಾರ್ ಹಾಕಿದ್ದೀರಾ ಅನ್ನೋದು ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಆರ್ಯ ಅಂತ ಒಂದು ಮಗು ಕಾಣ್ತಾ ಇದೆ ನೋಡಿ, ಅದನ್ನ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಆ ಆರ್ಯ ಅಂತ ನಿಮ್ಗೆ ಹೆಸರು ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಆ ಮಗುವಿನ ಪ್ರೊಫೈಲ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಆ ಮಗುವಿನ ಹೆಸರು ಕೆಳಗಡೆ ನಿಮ್ಗೆ ಮೊಬೈಲ್ ನಂಬರು, ಆಧಾರ್ ನಂಬರು ನಿಮ್ಗೆ ಶೋ ಆಗ್ತಾ ಇದೆಯಲ್ವಾ. ಆ ಆಧಾರ್ ನಂಬರ್ ಕೆಳಗಡೆ ನಿಮ್ಗೆ ಚೈಲ್ಡ್ ಆಧಾರ್ ಅಂತ ನೋಡಿ ಕಾಣ್ತಾ ಇದೆಯಲ್ಲ, ಆ ಚೈಲ್ಡ್ ಆಧಾರ್ ಅಂದ್ರೆ ಆ ಮಗುವಿನ ಸ್ವಂತ ಆಧಾರ್ ಕೊಟ್ಟು ನೀವು ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಒಂದ್ ವೇಳೆ ಆ ಆಧಾರ್ ಕೆಳಗಡೆ ನಿಮ್ಗೆ ಮದರ್ ಆಧಾರ್ ಅಂತ ಇದ್ರೆ ನೀವು ತಾಯಿ ಆಧಾರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಇಲ್ಲಿ ಮಗು ಆಧಾರ್ ಕೊಟ್ಟಿರೋದ್ರಿಂದ ಅಲ್ಲಿ ಚೈಲ್ಡ್ ಆಧಾರ್ ಅಂತ ನಿಮ್ಗೆ ಅಲ್ಲಿ ಶೋ ಆಗ್ತಾ ಇದೆ. ಅಂದ್ರೆ ಆ ಮಗುದು ಸ್ವಂತ ಆಧಾರ್ ಹಾಕಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿವರೆಗೂ ನೀವು ಆ ಮಗುವಿಗೆ ಸ್ವಂತ ಆಧಾರ್ ಹಾಕಿದಾರ ಇಲ್ಲ ತಾಯಿ ಆಧಾರ್ ಹಾಕಿದಾರ ಅನ್ನೋದನ್ನ ಯಾವ ರೀತಿ ಕಂಡಿಟ್ಕೊಳ್ಳೋದು ಅಂತ ನೀವು ತಿಳ್ಕೊಂಡ್ರಲ್ವಾ. ಈಗ ಅದೇ ಮಗುವಿಗೆ ನಾವು ಯಾವ ರೀತಿ ಅಪಾರ್ ಐಡಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಫಲಾನುಭವಿ ಲಿಸ್ಟ್ ಅಲ್ಲಿ ನಿಮ್ಗೆ ಆರ್ಯ ಅನ್ನೋ ಒಂದು ಮಗು ಕಾಣ್ತಾ ಇದೆ ನೋಡಿ, ಆ ಮಗು ಮುಂದೆ ನಿಮ್ಗೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ತರ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಕೆಳಗಡೆಯಿಂದ ನಿಮ್ಗೆ 4ನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಕ್ರಿಯೇಟ್ ರಿಟ್ರೀವ್ ಅಪಾರ್ ಐಡಿ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಆ ಮಗುವಿನ ಸಂಪೂರ್ಣ ವಿವರಗಳು ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ನಿಮ್ಗೆ ಒಂದು ಕನ್ಸೆಂಟ್ ಫಾರ್ಮ್ ಕಾಣಿಸ್ತಾ ಇದೆಯಾ, ಆ ಕನ್ಸೆಂಟ್ ಫಾರ್ಮ್ ಪಕ್ಕದಲ್ಲೇ ಒಂದು ಚಿಕ್ಕ ಬಾಕ್ಸ್ ಕಾಣ್ತಾ ಇದೆ ನೋಡಿ, ಅದನ್ನ ನೀವು ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ನಿಮ್ಗೆ ಆ ಕನ್ಸೆಂಟ್ ಫಾರ್ಮ್ ಕೆಳಗಡೆ ನಿಮ್ಗೆ ರಿಲೇಶನ್ಶಿಪ್ ವಿತ್ ದ ಚೈಲ್ಡ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಮಗುಗೆ ಯಾವ ರಿಲೇಷನ್ ಇದಾರೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ರಿಲೇಶನ್ಶಿಪ್ ನೀವು ಈ ತರ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಡ್ರಾಪ್ ಡೌನ್ ಲಿಸ್ಟ್ ನಿಮ್ಗೆ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಕೇಳುತ್ತೆ ನೋಡಿ, ಮದರ್, ಫಾದರ್ ಹಾಗೆ ಗಾರ್ಡಿಯನ್ ಅಂತ ನಿಮ್ಗೆ 3 ಆಪ್ಷನ್ ಬರುತ್ತೆ. ಅಂದ್ರೆ ಆ ಮಗುವಿಗೆ ಯಾವ ರಿಲೇಷನ್ ನೀವು ಹೊಂದಿದೆ ಅಂತ ಅಲ್ಲಿ ಕೇಳುತ್ತೆ. ಸೊ ನಾನಿಲ್ಲಿ ಮದರ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಮದರ್ನ ನಾವು ಸೆಲೆಕ್ಟ್ ಮಾಡಿದ ಕೂಡಲೇ ಆ ತಾಯಿ ಹೆಸರು ಬಂದು ಅಲ್ಲಿ ನಿಮ್ಗೆ ಶೋ ಆಗುತ್ತೆ ನೋಡಿ.
ಅಂದ್ರೆ ನೀವು ಆ ಮಗುಗೆ ಯಾವ ರಿಲೇಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಆ ರಿಲೇಷನ್ ಹೆಸರು ಆಟೋಮೆಟಿಕ್ ಆಗಿ ಅದೇ ಬಂದು ತೋರಿಸುತ್ತೆ. ನೀವೇನಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನೀವು ಮದರ್ ಬದಲು ಫಾದರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫಾದರ್ ಹೆಸರು ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ಸೊ ಈ ರೀತಿ ನೀವು ಮಗುಗೆ ರಿಲೇಷನ್ ನೀವು ಮದರ್ ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲ ಫಾದರ್ ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲ ಗಾರ್ಡಿಯನ್ ಸೆಲೆಕ್ಟ್ ಮಾಡ್ಕೋಬಹುದು. ಈ ಮೂರಲ್ಲಿ ನೀವು ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಹೆಸರು ಆಟೋಮೆಟಿಕ್ ಆಗಿ ಅದೇ ಶೋ ಆಗುತ್ತೆ. ನಾನಿಲ್ಲಿ ಮದರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮದರ್ನ ಸೆಲೆಕ್ಟ್ ಮಾಡಿದ ಕೂಡಲೇ ನೋಡಿ ಆ ಮದರ್ ಹೆಸರು ನಿಮಗೆ ಅಲ್ಲಿ ಶೋ ಆಗ್ತಾ ಇದೆಯಾ. ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಮಗುನ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ರಿಲೇಶನ್ಶಿಪ್ ಕೇಳುತ್ತೆ ನೋಡಿ, ತಂದೆ ತಾಯಿ ಹೆಸರಲ್ಲಿ ನಾವಲ್ಲಿ ರಿಜಿಸ್ಟರ್ ಮಾಡಿರ್ತೀವಲ್ಲ. ಸೊ ಹಾಗಾಗಿ ನಾವಿಲ್ಲಿ ಹೆಸರು ನಾವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವ ರಿಲೇಶನ್ಶಿಪ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಹೆಸರು ಆಟೋಮೆಟಿಕ್ ಆಗಿ ಅದೇ ಶೋ ಆಗುತ್ತೆ. ರಿಲೇಶನ್ಶಿಪ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ಅಥೆಂಟಿಕೇಶನ್ ಮೆಥಡ್ ಅಂತ ಕೇಳುತ್ತೆ ನೋಡಿ. ಅಥೆಂಟಿಕೇಶನ್ ಮೆಥಡ್ ಅಲ್ಲಿ ನಿಮಗೆ UID ಅಂತ ಅಲ್ಲಿ ನಿಮಗೆ ಆಲ್ರೆಡಿ ಶೋ ಆಗುತ್ತೆ. ಸೊ ಅದರಲ್ಲಿ ನೀವು ಏನು ಟೈಪ್ ಮಾಡಂಗಿಲ್ಲ, ಸೊ ಏನು ಸೆಲೆಕ್ಷನ್ ಮಾಡಂಗಿಲ್ಲ. ಸೊ ಅದು ಡಿಫಾಲ್ಟ್ ಆಗಿ ನಿಮಗೆ ಅದು UID ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ನಿಮಗೆ ಅಥೆಂಟಿಕೇಶನ್ ID ನಂಬರ್ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಅಥೆಂಟಿಕೇಶನ್ ID ನಂಬರ್ ಅಂದ್ರೆ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತ. ನೀವು ಆ ಮಗುವಿನ ರಿಲೇಶನ್ಶಿಪ್ ನ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅವ್ರ ಆಧಾರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನೀವು ತಾಯಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ತಾಯಿ ಆಧಾರ್ನ ಎಂಟ್ರಿ ಮಾಡಬೇಕು, ತಂದೆನ ಸೆಲೆಕ್ಟ್ ಮಾಡ್ಕೊಂಡ್ರೆ ತಂದೆ ಆಧಾರ್ನ ಎಂಟ್ರಿ ಮಾಡಬೇಕು, ಇಲ್ಲ ಗಾರ್ಡಿಯನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಗಾರ್ಡಿಯನ್ ಆಧಾರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಮಗುವಿನ ರಿಲೇಶನ್ಶಿಪ್ ನ ತಾಯಿನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ತಾಯಿನ ಆಧಾರ್ನ ನಾನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ನೀವು ಎಂಟ್ರಿ ಮಾಡಬೇಕಾದ್ರೆ ತಪ್ಪಿಲ್ಲದಂತೆ 12 ಡಿಜಿಟ್ ನಂಬರ್ ಬರೋ ಹಾಗೆ ನೀವು ಆಧಾರ್ ನಂಬರ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಎಂಟ್ರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ತಪ್ಪು ಎಂಟ್ರಿ ಮಾಡಬಾರ್ದು. ಒಂದ್ ವೇಳೆ ತಪ್ಪು ಎಂಟ್ರಿ ಮಾಡಿದ್ರೆ ಅದು ಅಥೆಂಟಿಕೇಶನ್ ತಗೊಳ್ಳೋದಿಲ್ಲ. ಒಂದ್ಸಲ ನೀವು ಆಧಾರ್ ನಂಬರ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ ನಂತರ ನಿಮ್ಗೆ ಅಲ್ಲಿ ಕೆಳಗಡೆ ನಿಮ್ಗೆ ರೆಡ್ ಕಲರ್ ಅಲ್ಲಿ ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆಯಾ ನೋಡಿ. ಆ ಸಬ್ಮಿಟ್ ಬಟನ್ ನೀವು ಪ್ರೆಸ್ ಮಾಡಬೇಕು. ಒಂದ್ಸಲ ನೀವು ಆ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ನಿಮ್ಗೆ ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ ಇತ್ತು ಅಂತ ಹೇಳಿದ್ರೆ ಅದು ಸಕ್ಸಸ್ಫುಲ್ ಆಗಿ ನಿಮ್ಗೆ ಈ ತರ ಒಂದು ಪಾಪ್ ಮೆಸೇಜ್ ಬರುತ್ತೆ. ನಿಮ್ಗೆ ಒಂದ್ಸಲ ನಿಮ್ಗೆ ಅಪಾರ್ ಐಡಿ ಸಕ್ಸಸ್ಫುಲಿ ಅಂತ ನಿಮ್ಗೆ ಈ ತರ ಮೆಸೇಜ್ ಬಂದಾಗ ಅಪಾರ್ ಐಡಿ ನಿಮ್ಗೆ ಜನರೇಟ್ ಆಗಿರೋದಲ್ಲಿ ನಿಮ್ಗೆ ಶೋ ಆಗುತ್ತೆ. ನೀವು ಆ ಮಗುವಿನ ಪ್ರೊಫೈಲ್ ಅಲ್ಲಿ ಅಪಾರ್ ಐಡಿ ಜನರೇಟ್ ಆಗಿರೋದನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಆ ಬ್ಲೂ ಕಲರ್ ಅಲ್ಲಿ ಡನ್ ಅಂತ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಆ ಬೆನಿಫಿಷಿಯರಿ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ಆರ್ಯ ಅಂತ ಮಗು ಕಾಣ್ತಾ ಇದೆಯಲ್ಲ, ಆ ಆರ್ಯ ಅನ್ನೋ ಮಗು ಹೆಸರು ಮುಂದೆ ನೀವು ಕ್ಲಿಕ್ ಮಾಡಿದ್ರೆ ಆ ಮಗುವಿನ ಪ್ರೊಫೈಲ್ ನಿಮ್ಗೆ ಓಪನ್ ಆಗುತ್ತೆ. ಈ ರೀತಿ ನಿಮ್ಗೆ ಪ್ರೊಫೈಲ್ ಓಪನ್ ಆದಾಗ ಅಲ್ಲಿ ನಿಮ್ಗೆ ಅಪಾರ್ ಐಡಿ ಅಂತ ನಿಮ್ಗೆ ಕಾಣ್ತಾ ಇದೆಯಾ, ಆ ಐಡಿ ಮುಂದೆ ನಿಮ್ಗೆ ನಂಬರ್ ಶೋ ಆಗ್ತಾ ಇದೆ ನೋಡಿ. ಅದೇ ನಿಮ್ಗೆ 12 ಡಿಜಿಟ್ 3 to 6 ಇಯರ್ಸ್ ಮಕ್ಕಳಿಗೆ ಜನರೇಟ್ ಆಗಿರ್ತಕ್ಕಂತಹ ಅಪಾರ್ ಐಡಿ. ಸೊ ಈ ರೀತಿ ನೀವು 3 ರಿಂದ 6 ವರ್ಷದ ಮಕ್ಕಳಿಗೆ ಯಾವ್ಯಾವ ಮಕ್ಕಳಿಗೆ ನೀವು ಸ್ವಂತ ಆಧಾರ್ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀರಲ್ಲ ಅಂತಹ ಮಗುವಿಗೆ ನೀವು ಅಪಾರ್ ಐಡಿನ ಈ ರೀತಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು.